ಸ್ನೇಹಿತರೆ, ಮಹಾಭಾರತದ ಬಗ್ಗೆ, ಆ ಮಹಾಗ್ರಂಥದ ಪಾತ್ರಗಳು ಹಾಗೂ ಘಟನೆಗಳ ಬಗ್ಗೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಮಹಾಭಾರತವನ್ನು ನಿಮಗೆ ಹೇಗೆ ಹೇಳಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಬಗ್ಗೆ ನನಗೆ ಕೂಡ ಒಂದು ಸ್ಪಷ್ಟತೆ ಇರಲಿಲ್ಲ. ಅದರ ಜೊತೆಗೆ ಕೆಲಸದ ಒತ್ತಡಗಳ ನಡುವೆ ಸಮಯ ಕೂಡ ಸಿಕ್ಕಿರಲಿಲ್ಲ. ಆದರೆ ಇನ್ನು ನಿಮ್ಮನ್ನ ಕಾಯಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಕಾರಣಕ್ಕೆ ಮಹಾಭಾರತದ ಕೆಲ ಆಸಕ್ತಿದಾಯಕ ವಿಷಯಗಳನ್ನ ಆರಂಭದಲ್ಲಿ ಬಿಡಿ ಬಿಡಿಯಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅದರ ಜೊತೆಗೆ ಮುಂದೆ ನಿಮಗೆ ಆ ಮಹಾಕಾವ್ಯದ ಪಾತ್ರಗಳನ್ನ, ಅವರ ಮಾನಸಿಕ ತುಮುಲಗಳನ್ನ ನನಗೆ ದಕ್ಕಿದಷ್ಟು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಅಂದ ಹಾಗೆ ಸ್ನೇಹಿತರೆ, ನಾನಿಲ್ಲಿ ನಿಮಗೆ ಇವತ್ತು ಹೇಳೋದಕ್ಕೆ ಹೋಗ್ತಿರೋದು ಇಡೀ ಮಹಾಭಾರತದಲ್ಲಿ ನಮಗೆ ಅತಿ ಕಡಿಮೆ ಪರಿಚಯ ಇರೋ ಒಂದಷ್ಟು ಮುಖ್ಯ ಪಾತ್ರಗಳ ಬಗ್ಗೆ. ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವ್ರು ಯಾರು, ಬನ್ನಿ ನೋಡೋಣ. ಗೆಳೆಯರೇ, ಮಹಾಭಾರತದಲ್ಲಿ ನಿಮಗೆ ಪಾಂಡವರು ಗೊತ್ತು, ಕೌರವರು ಗೊತ್ತು, ಕೃಷ್ಣ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಡೀ ಕುರುಕ್ಷೇತ್ರ ಕದನಕ್ಕೆ ಕಾರಣಳಾದ ದ್ರೌಪದಿಯ ಬಗ್ಗೆ ಕೂಡ ನಿಮಗೆ ಗೊತ್ತೇ ಇದೆ. ಆದರೆ ದುರ್ಯೋಧನನ ಪತ್ನಿ ಭಾನುಮತಿ ನಿಮಗೆ ಗೊತ್ತಾ? ಮಹಾಭಾರತದಲ್ಲಿ ಕೂಡ ಆಕೆಯ ಬಗ್ಗೆ ಹೆಚ್ಚು ವಿವರಗಳು ಸಿಗೋದಿಲ್ಲ. ಆದರೆ ಸ್ತ್ರೀ ಪರ್ವದಲ್ಲಿ ಹಾಗೂ ಶಾಂತಿ ಪರ್ವದಲ್ಲಿ ಭಾನುಮತಿಯ ಉಲ್ಲೇಖ ಬರುತ್ತೆ. ಭಾನುಮತಿ ಅಪ್ರತಿಮ ಸುಂದರಿ, ನೀಳ ಕೇಶರಾಶಿಗಳೊಂದಿಗೆ ಬಲಿಷ್ಠ ದೇಹ ಹೊಂದಿದ್ದವಳು. ಕಳಿಂಗ ದೇಶದ ಅರಸ ಚಿತ್ರಾಂಗದನ ಮಗಳು ಭಾನುಮತಿ ಅಂತ ಒಂದು ಕಡೆ ಹೇಳಲಾಗುತ್ತೆ. ಮತ್ತೊಂದು ಮಾಹಿತಿ ಪ್ರಕಾರ ಆಕೆ ರಾಜ ಭಗದತ್ತನ ಮಗಳು ಅಂತ ಕೂಡ ಹೇಳ್ತಾರೆ. ಈಕೆಯ ಸ್ವಯಂವರ ಏರ್ಪಡಿಸಿದಾಗ ಅವತ್ತಿನ ಎಲ್ಲ ದೇಶಗಳ ರಾಜಾಧಿರಾಜರು ಅದರಲ್ಲಿ ಭಾಗವಹಿಸಿದ್ರಂತೆ. ಅಲ್ಲಿ ಶಿಶುಪಾಲನಿದ್ದ, ಜರಾಸಂಧನಿದ್ದ, ರುಕ್ಮಿ ಇದ್ದ, ಕರ್ಣ, ದುರ್ಯೋಧನರು ಕೂಡ ಆ ಸ್ವಯಂವರದಲ್ಲಿ ಭಾಗವಹಿಸಿದ್ರು. ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಬಗ್ಗೆನೂ ಭಾನುಮತಿಗೆ ವಿವರಗಳನ್ನು ತಿಳಿಸಲಾಗಿತ್ತು. ಕೈಯಲ್ಲಿ ಕಲ್ಯಾಣ ಮಾಲೆ ಹಿಡಿದು ನಡೆದು ಬಂದ ಭಾನುಮತಿ ಎಲ್ಲ ರಾಜಾಧಿರಾಜರನ್ನ ಕಿರುಗಣ್ಣಲ್ಲಿ ನೋಡ್ತಾ ದುರ್ಯೋಧನನ ಹತ್ತಿರಕ್ಕೆ ಬರ್ತಾಳೆ. ಸುಯೋಧನ ಅವಳಿನ್ನು ತನ್ನ ಕೊರಳಿಗೆ ಮಾಲೆ ಹಾಕಿ ಬಿಡ್ತಾಳೆ ಅನ್ನೋ ಆಸೆಯಲ್ಲಿ ತೇಲಾಡ್ತಿರುವಾಗಲೇ ಭಾನುಮತಿ ಅವನನ್ನ ದಾಟಿ ಮುಂದಕ್ಕೆ ಹೋಗ್ಬಿಡ್ತಾಳೆ. ಅಷ್ಟೇ, ದುರ್ಯೋಧನನ ಅಹಂಕಾರ ಅಲ್ಲಿ ಘಾಸಿಗೊಳ್ಳುತ್ತೆ. ಅವನು ಭಾನುಮತಿಯನ್ನ ಎತ್ತಿ ತನ್ನ ರಥಕ್ಕೆ ತುಂಬಿಕೊಂಡು ತನ್ನೊಂದಿಗೆ ಯುದ್ಧ ಮಾಡೋ ಶಕ್ತಿ ಇರೋರು ಮೊದಲು ಕರ್ಣನನ್ನ ಗೆಲ್ಲಿ ಅಂತ ಹೇಳಿ ಹೊರಟು ಬಿಡ್ತಾನೆ. ಕರ್ಣ ಅಲ್ಲಿ ಎದುರಿಸಿ ನಿಂತವರನ್ನ ಸೋಲಿಸಿ ತನ್ನ ಗೆಳೆಯನ ಸ್ವಯಂವರಕ್ಕೆ ಸಹಾಯ ಮಾಡ್ತಾನೆ. ಹೀಗೆ ತಂದ ಭಾನುಮತಿಯನ್ನ ಸುಯೋಧನ ಬಲವಂತದಿಂದ ಮದುವೆ ಆಗಲಿಲ್ಲ. ಬದಲಿಗೆ ಕ್ಷತ್ರಿಯ ಧರ್ಮವನ್ನ ವಿವರಿಸಿ ಆಕೆಯನ್ನ ಹೊತ್ತು ತಂದಿದ್ದು ತನ್ನ ತಪ್ಪಲ್ಲ ಅನ್ನೋದನ್ನ ಆಕೆಗೆ ಅರ್ಥೈಸಿ ಆನಂತರ ಪಾಣಿಗ್ರಹಣ ಮಾಡ್ತಾನೆ. ನಿಮಗೆ ಗೊತ್ತಿರಲಿ, ಸುಯೋಧನ ಭಾನುಮತಿಯನ್ನ ಮದುವೆಯಾದ ನಂತರ ಇಡೀ ತನ್ನ ಜೀವನದ ಉದ್ದಕ್ಕೂ ಮತ್ತಿನ್ಯಾವ ಹೆಣ್ಣನ್ನು ವಿವಾಹವಾಗಲಿಲ್ಲ. ಅವನು ಅಪ್ಪಟ ಏಕಪತ್ನಿ ವ್ರತಸ್ಥ. ತನ್ನ ಪತ್ನಿಯ ಮೇಲೆ ಅಪಾರ ನಂಬಿಕೆ ಹಾಗೂ ಗೌರವಗಳನ್ನು ಹೊಂದಿದ್ದವನು ಸುಯೋಧನ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬರೋ ಒಂದು ಸನ್ನಿವೇಶ ಸುಯೋಧನನಿಗೆ ಭಾನುಮತಿಯ ಮೇಲಿನ ಗೌರವ ಹಾಗೂ ಸ್ನೇಹಿತ ಕರ್ಣನ ಮೇಲಿನ ನಂಬಿಕೆಗೆ ಕನ್ನಡಿ ಹಿಡಿಯುತ್ತೆ. ಕುಂತಿ ನಿನ್ನ ತಾಯಿ ಅನ್ನೋದನ್ನ ಕರ್ಣನಿಗೆ ಹೇಳಿದ ಕೃಷ್ಣ ಕೌರವರನ್ನ ಬಿಟ್ಟು ಬರುವಂತೆ ಕೇಳಿಕೊಂಡಾಗ ಕರ್ಣ ಹೇಳುವ ಒಂದು ಮಾತಿದೆ. ಏಕಾಂತದಲ್ಲಿ ಭಾನುಮತಿಯ ಜೊತೆ ಪಗಡೆಯಾಡುವಾಗ ಪಣಕ್ಕಿಟ್ಟ ಹಾರವನ್ನು ಸೋತ ಭಾನುಮತಿ ಅದನ್ನು ಕೊಡಲು ನಿರಾಕರಿಸಿದಾಗ ಅವಳ ಕತ್ತಿಗೆ ಕೈ ಹಾಕಿ ಕಿತ್ತು ಮುತ್ತುಗಳು ನೆಲದ ಮೇಲೆ ಚೆಲ್ಲಿದಾಗ ಅಲ್ಲಿಗೆ ಬಂದು ನಿಂತ ಸುಯೋಧನ ನಮ್ಮ ಬಗ್ಗೆ ಅನುಮಾನ ಪಡದೆ ಆ ಚೆಲ್ಲಿದ ಮುತ್ತುಗಳ ಎತ್ತಿಕೊಡಲೇ ಗೆಳೆಯ ಅಂತ ಕೇಳಿದ್ದ. ಅಂಥವನನ್ನ ಬಿಟ್ಟು ಹೇಗೆ ಬರಲಿ ಅಂತ ಕೇಳ್ತಾನೆ ಕರ್ಣ. ಇದು ದುರ್ಯೋಧನ. ಪಾಪ ಈ ಭಾನುಮತಿಯ ಪಾತ್ರ ಮಹಾಭಾರತದಲ್ಲಿ ಒಂದು ಅರ್ಥದಲ್ಲಿ ಕಳೆದೇ ಹೋಗಿದೆ ಅಂದ್ರೆ ಅದು ತಪ್ಪಾಗೋದಿಲ್ಲ. ಇನ್ನು ಮಹಾಭಾರತದ ಕರ್ಣ ನಿಮಗೆ ಗೊತ್ತಿದ್ದಾನೆ. ಆದರೆ ವಿಕರ್ಣ ಅನ್ನೋ ಹೆಸರನ್ನ ನೀವು ಕೇಳಿದಿರಾ? ಈ ವಿಕರ್ಣ ಧೃತರಾಷ್ಟ್ರನ 100 ಮಂದಿ ಮಕ್ಕಳ ಪೈಕಿ ಒಬ್ಬ. ಇಡೀ ಕೌರವರ ಪಕ್ಷದಲ್ಲಿ ದುರ್ಯೋಧನ, ದುಶ್ಯಾಸನನ ನಂತರ ಅತ್ಯಂತ ಬಲಿಷ್ಠ ಅನ್ನಿಸ್ಕೊಂಡಿದ್ದವನು ಈ ವಿಕರ್ಣ. ಆದರೆ ಇವನು ದುಷ್ಟನಲ್ಲ. ಕುರುಸಭೆಯೊಳಗೆ ದ್ರೌಪದಿಯನ್ನ ಎಳೆತಂದಾಗ ಕೌರವರ ಕೃತ್ಯವನ್ನ ವಿರೋಧಿಸಿದವನು ವಿಕರ್ಣ. ಆದರೆ ಕುರುಕ್ಷೇತ್ರದ ಕದನದಲ್ಲಿ ಅವನು ದುರ್ಯೋಧನನ ಪರ ಯುದ್ಧಕ್ಕೆ ನಿಲ್ತಾನೆ. ತನ್ನ ಅಪರಿಮಿತ ಶೌರ್ಯದಿಂದ 14 ದಿನಗಳ ಕಾಲ ಯುದ್ಧದಲ್ಲಿ ಭಾಗವಹಿಸುವ ವಿಕರ್ಣ ಭೀಷ್ಮ ದ್ರೋಣಾದಿಗಳಿಂದ ಕೂಡ ಮೆಚ್ಚುಗೆಯನ್ನು ಪಡಿತಾನೆ. 14ನೇ ದಿನ ಭೀಮನನ್ನ ಕದನ ರಂಗದಲ್ಲಿ ತಡೆಯುವ ವಿಕರ್ಣನಿಗೆ ಭೀಮ ಬುದ್ಧಿವಾದ ಹೇಳ್ತಾನೆ. ಧರ್ಮದ ಪರ ನಿಲ್ಲುವ ನೀನು ಈ ಯುದ್ಧದಲ್ಲಿ ಸಾಯಬಾರದು, ಹೀಗಾಗಿ ಯುದ್ಧ ನಿಲ್ಲಿಸಿ ಪಕ್ಕಕ್ಕೆ ಸರಿದು ನನಗೆ ದಾರಿ ಬಿಟ್ಟುಕೊಡು ಅಂತ ಕೇಳ್ಕೊಳ್ತಾನೆ ಭೀಮ. ಆದರೆ ಈ ವಿಕರ್ಣ ಎಂಥ ಜ್ಞಾನಿ ಅಂದ್ರೆ ಅವನು ಭೀಮನಿಗೆ ಹೇಳ್ತಾನೆ, ಭೀಮ, ಈ ಯುದ್ಧದಲ್ಲಿ ಕೃಷ್ಣ ಯಾರ ಪರ ಇದ್ದಾನೆ, ಅವರು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ನಾನು ನನ್ನ ಭ್ರಾತೃಧರ್ಮವನ್ನು ಬಿಟ್ಟುಕೊಡ್ಲಾರೆ. ಹೀಗಾಗಿ ಅಣ್ಣ ದುರ್ಯೋಧನನಿಗಾಗಿ
ಜೀವ ಇರುವವರೆಗೆ ನಾನು ಹೋರಾಡಲೇಬೇಕು ಅಂತ ಹೇಳ್ತಾ ಭೀಮನೊಂದಿಗೆ ಗದಾಯುದ್ಧಕ್ಕೆ ಮುಂದಾಗ್ತಾನೆ ವಿಕರ್ಣ. ಹಾಗೆ ಭೀಮನೊಂದಿಗೆ ಕಾದಾಡ್ತಲೇ ಅವನು ಕೊನೆಯುಸಿರೆಳಿತಾನೆ. ವಿಕರ್ಣನ ಸಾವಿನ ನಂತರ ಭೀಮ ಕೂಡ ಅವನಿಗಾಗಿ ಕಣ್ಣೀರಾಗಿದ್ದಂತೆ. ಅದು ವಿಕರ್ಣನ ಧರ್ಮನಿಷ್ಠುರತೆ. ಇದಾದ ನಂತರ ಮಹಾಭಾರತದಲ್ಲಿ ಮತ್ತೊಂದು ಪಾತ್ರ ಬರುತ್ತೆ. ಅದು ಘಟೋತ್ಕಚನ ಮಗ ಬಾರ್ಬರೀಕನದ್ದು. ಈ ಬಾರ್ಬರೀಕ ನಮ್ಮ ದಕ್ಷಿಣ ಭಾಗದವನು ಅಂತ ಹೇಳ್ತಾರೆ. ಅಪಾರ ಶಕ್ತಿಶಾಲಿ ಅವನು. ಕುರುಕ್ಷೇತ್ರದ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಬಂದ ಬಾರ್ಬರೀಕ ಶ್ರೀಕೃಷ್ಣನನ್ನ ಭೇಟಿ ಮಾಡ್ತಾನೆ. ಅವನ ಬಳಿ ಇದ್ದ 3 ಬಾಣಗಳಿಂದ ಇಡೀ ಯುದ್ಧವನ್ನ ಗೆಲ್ಲಬಲ್ಲೆ ಅನ್ನೋದನ್ನ ಕೃಷ್ಣನಿಗೆ ಮನದಟ್ಟು ಮಾಡ್ತಾನೆ. ಆದರೆ ಈ ಬಾರ್ಬರೀಕ ಹೇಳಿದ ಒಂದು ಮಾತು ಕೃಷ್ಣನನ್ನ ಆತಂಕಕ್ಕೀಡು ಮಾಡುತ್ತೆ. ಅದೇನು ಅಂದ್ರೆ, ನಾನು ಬಲಹೀನರ ಪರ ನಿಂತ್ಕೋತೀನಿ ಅನ್ನೋದು. ಅದರ ಅರ್ಥ ಬಾರ್ಬರೀಕ ಎಲ್ಲಿರ್ತಾನೆ ಅವರು ಯುದ್ಧ ಗೆಲ್ಲೋದಕ್ಕೆ ಸಾಧ್ಯವಾಗುವುದಿಲ್ಲ. ಅವನು ಆ ಪಕ್ಷ ಈ ಪಕ್ಷ ಬಲ ಕಳ್ಕೊಂಡ ಪ್ರತಿಪಕ್ಷದ ಕಡೆಗೆ ಕೂಡ ಪಕ್ಷವನ್ನ ಬದಲಿಸ್ತಾ ಹೋದ್ರೆ ಯುದ್ಧ ರಂಗದಲ್ಲಿ ಅರಾಚಕತೆ ಸೃಷ್ಟಿಯಾಗುತ್ತೆ. ಇದನ್ನ ಮನಗಂಡ ಕೃಷ್ಣ ಬಾರ್ಬರೀಕನ ತಲೆಯನ್ನ ಕೇಳೋ ಮೂಲಕ ಅವನು ಯುದ್ಧದಲ್ಲಿ ಭಾಗವಹಿಸದ ಹಾಗೆ ಮಾಡ್ತಾನೆ. ಹೀಗೆ ಕೃಷ್ಣನಿಗೆ ಕೇಳದ ಕೂಡಲೇ ತನ್ನ ತಲೆ ತೆಗೆದುಕೊಡೋ ಬಾರ್ಬರೀಕ ಅದಕ್ಕಿಂತ ಮೊದಲು ತನ್ನ ಒಂದು ಕೋರಿಕೆಯನ್ನ ಕೃಷ್ಣನ ಮುಂದಿಟ್ಟನಂತೆ. ಅದೇನು ಅಂದ್ರೆ, ನಾನು ಭಾಗವಹಿಸದೇ ಇದ್ರೂ ಪರವಾಗಿಲ್ಲ ಕೃಷ್ಣ, ಆದ್ರೆ ಈ ಮಹಾಭಾರತದ ಯುದ್ಧವನ್ನ ನೋಡೋದಿಕ್ಕಾದ್ರೂ ಒಂದು ಅವಕಾಶ ಮಾಡಿಕೊಡುವಂತ. ಹೀಗಾಗಿ ಕೃಷ್ಣ ಬಾರ್ಬರೀಕನ ತಲೆಯನ್ನ ಕುರುಕ್ಷೇತ್ರ ಕದನ ರಂಗದ ಎತ್ತರದ ಗುಡ್ಡವೊಂದರ ಮೇಲಿಟ್ಟು ಅವನಿಗೆ ಯುದ್ಧ ನೋಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ತಾನೆ. ಕಡೆಗೆ ಯುದ್ಧ ಎಲ್ಲ ಮುಗಿಯುತ್ತೆ. ಉಳಿದ ಕೆಲವು ಮಂದಿ ಶ್ರೀಕೃಷ್ಣನನ್ನ ಭೇಟಿಯಾಗಿ, ಕೃಷ್ಣ, ಈ ಯುದ್ಧದಲ್ಲಿ ಅತ್ಯದ್ಭುತವಾಗಿ ಕಾದಾಡಿದವರು ಯಾರು ಅಂತ ಕೇಳಿದ್ರಂತೆ. ಅಂದ್ರೆ ಇಡೀ ಯುದ್ಧದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಕೊಟ್ರೆ ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಅದು. ಅದಕ್ಕೆ ಕೃಷ್ಣ, ಈ ಪ್ರಶ್ನೆಯನ್ನ ನನಗೆ ಕೇಳೋ ಬದಲು ಇಡೀ ಯುದ್ಧವನ್ನ ಏಕಚಿತ್ತನಾಗಿ ಕಂಡ ಬಾರ್ಬರೀಕನನ್ನ ಕೇಳಿ ಅಂತ ತಿಳಿಸ್ತಾನೆ. ಸರಿ, ಪ್ರಶ್ನೆ ಕೇಳಿದವರು ಬೆಟ್ಟದ ಮೇಲಿದ್ದ ಬಾರ್ಬರೀಕನ ತಲೆಯ ಬಳಿಗೆ ಬಂದು ಇದೇ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಬಾರ್ಬರೀಕ ಕೊಟ್ಟ ಉತ್ತರ ಏನು ಗೊತ್ತಾ? ಇಡೀ ಯುದ್ಧದಲ್ಲಿ ಭೀಷ್ಮ ದ್ರೋಣರಲ್ಲ, ಕರ್ಣ ವಿಕರ್ಣರಲ್ಲ, ಸುಯೋಧನ ಭೀಮಾದಿಗಳು, ಅರ್ಜುನ ಅಭಿಮನ್ಯುಗಳು ಅಲ್ಲ, ನಿಜವಾದ ಸಂಹಾರವನ್ನ ಮಾಡಿದ್ದು ಮಹಾವಿಷ್ಣುವು. ನನಗೆ ಈ ಬೆಟ್ಟದ ಮೇಲಿಂದ ನೋಡಿದಾಗ ಕುರುಕ್ಷೇತ್ರದಲ್ಲಿ ತಲೆ ಕಡಿತಿದ್ದ ಸುದರ್ಶನ ಚಕ್ರ ಮಾತ್ರ ಕಾಣಿಸ್ತಿತ್ತು ಅಂತ ಹೇಳಿದ್ನಂತೆ ಬಾರ್ಬರೀಕ. ಅವನ ಬಗ್ಗೆ ನಮಗೆ ಜನಪದ ಭಾರತದಲ್ಲಿ ಬಿಟ್ರೆ ಮೂಲ ಮಹಾಭಾರತದಲ್ಲಿ ಹೆಚ್ಚಿನ ಮಾಹಿತಿ ಸಿಗೋದೇ ಇಲ್ಲ. ಇನ್ನು ಮಹಾಭಾರತದಲ್ಲಿ ಧೃತರಾಷ್ಟ್ರನ ಹಿರಿಯ ಮಗ ಯಾರು ಅಂತ ಕೇಳಿದರೆ ನೀವು ಹೇಳೋ ಹೆಸರು ದುರ್ಯೋಧನನದ್ದು. ಆದರೆ ಅವನಿಗಿಂತ ಹಿರಿಯನೊಬ್ಬ ಇದ್ದ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಅವನ ಹೆಸರು ಯುಯುತ್ಸು. ಈ ಯುಯುತ್ಸು ಧೃತರಾಷ್ಟ್ರ ಹಾಗೂ ಸುಗಧ ಎಂಬಾಕೆಯ ಮಗ. ಈ ಸುಗಧ ಧೃತರಾಷ್ಟ್ರನ ಪತ್ನಿ ಗಾಂಧಾರಿಯ ದಾಸಿ. ಗಾಂಧಾರಿ ಗರ್ಭಿಣಿಯಾದ ನಂತರ ಆಕೆಯ ಈರ್ಷ್ಯೆಯಿಂದಾಗಿ ಗರ್ಭ ಸಮಸ್ಯೆಗೀಡಾಗತ್ತೆ. ಸುಮಾರು 21 ತಿಂಗಳುಗಳ ಕಾಲ ಆಕೆಯ ಗರ್ಭವನ್ನು ಕಾಪಿಟ್ಟು ಅದರಿಂದ ಮಕ್ಕಳು ಜನಿಸೋ ಹಾಗೆ ಮಾಡಲಾಗತ್ತೆ. ಅದೊಂಥರ ಇವತ್ತಿನ ಆಧುನಿಕ ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ ಇನ್ಕ್ಯುಬೇಟರ್ಗಳಲ್ಲಿ ಇಡಲಾಗಿತ್ತು ಅಂತ ಹೇಳಬಹುದೇನೋ. ಗಾಂಧಾರಿಯ ಗರ್ಭದ ಬಗ್ಗೆ ಮುಂದೆ ನಿಮಗೆ ಗಾಂಧಾರಿಯ ಪಾತ್ರ ಪರಿಚಯದ ಸಮಯದಲ್ಲಿ ಹೇಳ್ತೀನಿ. ಇಲ್ಲಿ ಗಾಂಧಾರಿಯ ಗರ್ಭ ಸಮಸ್ಯೆಗೀಡಾದ ಸಂದರ್ಭದಲ್ಲೇ ಧೃತರಾಷ್ಟ್ರನಿಗೆ ಸುಗಧಾಳಿಂದ ಒಬ್ಬ ಮಗ ಜನಿಸ್ತಾನೆ. ಅವನೇ ಯುಯುತ್ಸು. ದಾಸಿಪುತ್ರ ಯುಯುತ್ಸು ಮಹಾಭಾರತದಲ್ಲಿ ತುಂಬಾನೇ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾನೆ. ತನ್ನ ತಂದೆ ಮತ್ತು ಅವನ ಪರಿವಾರದಿಂದಲೂ ಹಾಗೂ ಮಹಾಭಾರತದ ಕರ್ತೃ ವೇದವ್ಯಾಸರಿಂದ ಕೂಡ ನಿರ್ಲಕ್ಷಿಸಲ್ಪಟ್ಟ ಈ ಯುಯುತ್ಸು ಅಪಾರ ಧರ್ಮಭೀರುವಾಗಿದ್ದ. ಅವನು ಬಾಲ್ಯದಲ್ಲಿ ಕೌರವರ ಕುತಂತ್ರಗಳ ಬಗ್ಗೆ ಪಾಂಡವರಿಗೆ ತಿಳಿಸಿ ಎಚ್ಚರಿಸುತ್ತಿದ್ದ. ಅದರಲ್ಲೂ ಭೀಮನಿಗೆ ಪದೇ ಪದೇ ದುರ್ಯೋಧನನಿಂದ ಎಚ್ಚರವಾಗಿರುವಂತೆ ತಿಳಿಸುತ್ತಿದ್ದವನು ಇದೇ ಯುಯುತ್ಸು. ದ್ರೌಪದಿಯನ್ನ ಕುರುಸಭೆಗೆ ಎಳೆತಂದಾಗ ಕೂಡ ಅಲ್ಲಿ ಕೌರವರ ಕೃತ್ಯದ ವಿರುದ್ಧ ವಿಕರ್ಣನ ಜೊತೆಗೂಡಿ ದನಿ ಎತ್ತಿದವನು ಈ ಯುಯುತ್ಸು. ಕುರುಕ್ಷೇತ್ರ ಕದನದಲ್ಲಿ ವಿಕರ್ಣ ತನ್ನ ಅನುಜ ದುರ್ಯೋಧನನ ಜೊತೆಗೂಡಿ ಯುದ್ಧ ಮಾಡ್ತಾನೆ. ಆದರೆ ಯುಯುತ್ಸು ಕೌರವರ ಪಾಳಯದಿಂದ ಹೊರಬಂದು ಪಾಂಡವರನ್ನ ಸೇರ್ಕೋತಾನೆ. ಇವನು ಮಹಾರಥಿಗಳ ಪೈಕಿ ಒಬ್ಬ. ಕುರುಕ್ಷೇತ್ರ ಕದನ ನಂತರವೂ ಉಳಿದ 11 ಮಂದಿ ವೀರಾಗ್ರಣಿಗಳ ಪೈಕಿ ಈ ಯುಯುತ್ಸು ಕೂಡ ಒಬ್ಬ. ಮುಂದೆ ಪಾಂಡವರು ರಾಜ್ಯವನ್ನ ಪರೀಕ್ಷಿತನಿಗೆ ಒಪ್ಪಿಸಿ ಸ್ವರ್ಗಾರೋಹಣದ ಕಡೆ ನಡೆಯುವಾಗ ಈ ಯುಯುತ್ಸುವನ್ನ ಪರೀಕ್ಷಿತ ಹಾಗೂ ಸಾಮ್ರಾಜ್ಯದ ಉಸ್ತುವಾರಿಗೆ ನೇಮಕ ಮಾಡಿ ಹೋಗ್ತಾರೆ. ಇವರೆಲ್ಲರ ಜೊತೆಗೆ ನಾನು ಇನ್ನೊಂದು ಪಾತ್ರವನ್ನ ನಿಮಗೆ ಹೇಳಲೇಬೇಕು. ಬಹುಶಃ ಈ ಪಾತ್ರ ನಿಮ್ಮ ಅನುಮಾನವೊಂದಕ್ಕೆ ಉತ್ತರ ಕೂಡ ಕೊಡಬಹುದೇನೋ. ಸಾಮಾನ್ಯವಾಗಿ ನನ್ನನ್ನು ಸದಾ ಕಾಡ್ತಿದ್ದ ಪ್ರಶ್ನೆ ಒಂದಿತ್ತು. ಅದೇನು ಅಂದ್ರೆ, ಈ ಹೋಟೆಲ್ ಇಂಡಸ್ಟ್ರಿ ಅನ್ನೋದಿದೆಯಲ್ಲ, ಅದು ದಕ್ಷಿಣ ಕನ್ನಡದವರಿಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಅಷ್ಟೊಂದು ಅದ್ಭುತವಾಗಿ ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ, ಯಾಕೆ ಅನ್ನೋದು. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಕೂಡ ಮಹಾಭಾರತದಲ್ಲೇ. ಗೆಳೆಯರೇ,
ಮಹಾಭಾರತದಲ್ಲಿ ಉಡುಪಿ ರಾಜ ಅನ್ನೋ ಒಂದು ಪಾತ್ರ ಬರುತ್ತೆ. ಕುರುಕ್ಷೇತ್ರ ಯುದ್ಧಕ್ಕೆ ಆಗಮಿಸೋ ಈ ರಾಜ ಕೃಷ್ಣನನ್ನ ಭೇಟಿ ಮಾಡಿ ಯುದ್ಧದಲ್ಲಿ ನನಗೆ ಸೈನಿಕರು ಹಾಗೂ ಯುದ್ಧದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಆಹಾರವನ್ನ ಒದಗಿಸುವ ಕೆಲಸ ಕೊಡಿ ಅಂತ ಕೇಳ್ಕೊತಾನೆ. ಹೆಂಗೂ ಅಲ್ಲಿ ಅಡಿಗೆ ಮಾಡಿ ಊಟ ಹಾಕೋದಿಕ್ಕೆ ಜನ ಬೇಕಿತ್ತಲ್ಲ. ಸರಿ, ಕೃಷ್ಣ ಆ ಆತಿಥ್ಯದ ಅದ್ಭುತವಾದ ಕೆಲಸವನ್ನ ಈ ಉಡುಪಿ ರಾಜನಿಗೆ ವಹಿಸಿಕೊಟ್ಟನಂತೆ. ಯುದ್ಧದಲ್ಲಿ ಉಡುಪಿ ರಾಜ ಮಾಡ್ತಿದ್ದ ಅಡುಗೆಯ ಒಂದೇ ಒಂದು ಅಗಳು ಕೂಡ ಅಲ್ಲಿ ವ್ಯರ್ಥವಾಗ್ತಿರ್ಲಿಲ್ಲ. ಎಷ್ಟು ಜನ ಊಟಕ್ಕಿರ್ತಾರೋ ಅಷ್ಟೇ ಜನಕ್ಕೆ ಅಡುಗೆ ಸಿದ್ಧವಾಗ್ತಿತ್ತು. ಯುದ್ಧವೆಲ್ಲ ಮುಗಿದ ಮೇಲೆ ಕಡೆಗೆ ಉಳಿದವರು ಈ ಬಗ್ಗೆ ತಿಳ್ಕೊಳ್ಳೋ ಕುತೂಹಲದಿಂದ ಈ ಉಡುಪಿ ರಾಜನನ್ನ ಭೇಟಿ ಮಾಡಿದ್ರಂತೆ. ರಾಜನ್, ನೀನು ಅಷ್ಟೊಂದು ಕರಾರುವಾಕ್ಕಾಗಿ ಅಡುಗೆ ಮಾಡೋದಕ್ಕೆ ಹೆಂಗ್ ಸಾಧ್ಯ ಆಯ್ತು? ಎಷ್ಟು ಜನ ಊಟ ಮಾಡ್ತಾರೆ ಅನ್ನೋದು ನಿನಗೆ ಹೇಗೆ ಗೊತ್ತಾಗ್ತಿತ್ತು ಅಂತ ಕೇಳಿದ್ರಂತೆ. ಅದಕ್ಕೆ ಉಡುಪಿ ರಾಜ, ನಾನು ಪ್ರತಿ ರಾತ್ರಿ ಶ್ರೀಕೃಷ್ಣನ ಬಿಡಾರಕ್ಕೆ 1 ಬಟ್ಟಲು ಕಡಲೆಕಾಯಿ ತಗೊಂಡು ಹೋಗ್ತಿದ್ದೆ. ಅದರಲ್ಲಿ ಕೃಷ್ಣ ಎಷ್ಟು ಬೀಜ ತಿಂತಾನೋ ಅಷ್ಟು 1000 ಜನ ಸಾವಿಗೀಡಾಗ್ತಾರೆ ಅನ್ನೋ ಲೆಕ್ಕದ ಮೇಲೆ ಅಷ್ಟು ಜನಕ್ಕೆ ಅಡುಗೆಯನ್ನ ಕಡಿಮೆ ಮಾಡ್ತಿದ್ದೆ. ಹೀಗಾಗಿ ಊಟ ವ್ಯರ್ಥವಾಗ್ಲಿಲ್ಲ ಅಂತ ಹೇಳಿದ್ನಂತೆ. ಕೃಷ್ಣನ ಮೇಲೆ ಆತನಿಗೆ ಇದ್ದದ್ದು ಅದೆಂಥ ಅದ್ಭುತವಾದ ನಂಬಿಕೆ ನೋಡಿ. ಸ್ನೇಹಿತರೆ, ಈ ಪಾತ್ರ ಕೂಡ ವ್ಯಾಸ ಮಹಾಭಾರತದಲ್ಲಿ ಇಲ್ಲ. ನಮ್ಮಲ್ಲಿ ವ್ಯಾಸ ಭಾರತ ಒಂದೇ ಅಲ್ಲದೆ 100 ಭಾರತಗಳು ಜನರ ಬದುಕಲ್ಲಿ ಹಾಸುಹೊಕ್ಕಾಗಿವೆ. ಇನ್ನು ವ್ಯಾಸ ಭಾರತದಲ್ಲಿ ಕೂಡ ಒಂದಷ್ಟು ಭಾಗ ನಮಗೆ ಸಿಗದೇ ಇರೋ ಸಾಧ್ಯತೆಗಳೂ ಇವೆ. ಹೀಗಾಗಿ ಭಾರತದ ಎಲ್ಲ ಜನಜನಿತ ಕಥೆಗಳನ್ನ ನಾವು ಒಂದು ಲಾಜಿಕ್ಗೆ ಒಳಪಡಿಸಿ ನೋಡಿದಾಗ ಮಾತ್ರ ಅದನ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗೂ ಅದರಲ್ಲಿನ ನೀತಿಯನ್ನ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದು ಸ್ನೇಹಿತರೆ ಮಹಾಭಾರತದಲ್ಲಿ ನೀವು ಕೇಳಿರದ ಕೆಲ ಪ್ರಮುಖ ಪಾತ್ರಗಳ ಕಥೆ. ಅಂದಹಾಗೆ ಮಹಾಭಾರತದ ಪಾತ್ರಗಳ ಕುರಿತಾದ ಒಂದಷ್ಟು ಸಂಚಿಕೆಗಳನ್ನು ಇಷ್ಟರಲ್ಲೇ ನಿಮ್ಮ ಮುಂದಿಡ್ತೀನಿ. ಅದನ್ನು ನೋಡುವಾಗ ಕೂಡ ಇದು ವ್ಯಾಸ ಭಾರತದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ವ್ಯಾಸ ಭಾರತ ಒಂದೇ ಅಲ್ಲದೆ ನಮ್ಮಲ್ಲಿ ಸಾಕಷ್ಟು ಜನಜನಿತ ಭಾರತಗಳಿವೆ. ವ್ಯಾಸ ಭಾರತವನ್ನ ಆಧರಿಸಿ ಬರೆದ ಆ ಭಾರತಗಳು ಕೂಡ ಮಹಾಭಾರತದ ಕಥೆಯ ಸೌಂದರ್ಯವನ್ನ ಹೆಚ್ಚು ಮಾಡಿಸಿವೆ. ಇನ್ನು ವೇದವ್ಯಾಸರು ಬರೆದ ಆ ಮಹಾಭಾರತ ಇದೆಯಲ್ಲ, ಆ ಕೃತಿ ಕೂಡ ಸಂಪೂರ್ಣವಾಗಿ ಇಡಿಯಾಗಿ ನಮಗೆ ಸಿಕ್ಕಿದೆ ಅನ್ನೋ ನಂಬಿಕೆ ಏನಿಲ್ಲ. ಅದರಲ್ಲಿ ಸಾಕಷ್ಟು ಭಾಗ ಕಳೆದು ಹೋಗಿರೋ ಸಾಧ್ಯತೆಗಳು ಇರುತ್ತವೆ. ಹೀಗಾಗಿ ಯಾವುದು ವ್ಯಾಸ ಭಾರತ, ಯಾವುದು ವ್ಯಾಸ ಭಾರತದಲ್ಲಿ ಇಲ್ಲದ ವಿಷಯ ಅನ್ನೋ ಬಗ್ಗೆ ಖಚಿತವಾಗಿ ಯಾರು ಹೇಳೋದಕ್ಕೆ ಇವತ್ತಿನವರೆಗೆ ಸಾಧ್ಯವಾಗಿಲ್ಲ. ಸ್ನೇಹಿತರೆ, ಇಷ್ಟರಲ್ಲೇ ನಿಮಗೆ ಮಹಾಭಾರತದ ಆ ರಸದೌತಣವನ್ನ ಕೊಡಲಿದ್ದೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.